ಬ್ರಹ್ಮಾಂಡದಲ್ಲಿ ಒಮ್ಮೆ ಈ ಸೃಷ್ಟಿಗೆ ಯಾರು ಶ್ರೇಷ್ಠರು ಎಂದು ಬ್ರಹ್ಮದೇವ ಮತ್ತು ಭಗವಂತ ವಿಷ್ಣುವಿನ ನಡುವೆ ಕಲಹ ಉಂಟಾಗುತ್ತದೆ. ಇದನ್ನು ಬಗೆಹರಿಸಲು ಈಶ್ವರನು ಅಗ್ನಿಸ್ತಂಭದ ರೂಪದಲ್ಲಿ ಪ್ರಕಟನಾಗಿ ಯಾರು ಇದರ ಮೂಲ ಹುಡುಕುತ್ತಾರೆಯೋ ಅವರೇ ಶ್ರೇಷ್ಠ ಎಂದು ಹೇಳುತ್ತಾರೆ. ಅದರಂತೆ ವಿಷ್ಣು ವರಾಹಿಯಾಗಿ ಭೂಮಿಯೊಳಗೆ ನುಗ್ಗುತ್ತಾನೆ. ಬ್ರಹ್ಮ ಹಂಸವಾಗಿ ಆಕಾಶದತ್ತ ಹಾರುತ್ತಾನೆ. ಅಗ್ನಿಯ ಆದಿ ಅಂತ್ಯ ತಿಳಿಯಲು ವಿಫಲರಾದ ಬ್ರಹ್ಮ ವಿಷ್ಣು ಈಶ್ವರನೇ ಈ ಜಗತ್ತಿನ ಶ್ರೇಷ್ಠನಾದವನು ಎಂದು ಒಪ್ಪಿಕೊಳ್ಳುತ್ತಾರೆ. ನಂತರ ಅಗ್ನಿರೂಪಿಯಾದ ಈಶ್ವರನು ಬೆಟ್ಟದ ರೂಪಕ್ಕೆ ತಣ್ಣಗಾಗುತ್ತಾನೆ. ಅದುವೇ ಇಂದಿನ ಅರುಣಾಚಲಗಿರಿ. ದೀಪೋತ್ಸವ ಸಮಯದಲ್ಲಿ ಇಲ್ಲಿನ ಆಡಳಿತ ಮಂಡಳಿ ಅರುಣಾಚಲಗಿರಿಯ ಮೇಲೆ ಹಲವಾರು ದಿನಗಳ ಉರಿಯುವಂಥ ದೀಪವನ್ನು ಬೆಳಗೋದನ್ನು ಕಂಡು ಇಲ್ಲಿನ ಭಕ್ತರೆಲ್ಲ ಧನ್ಯರಾಗ್ತಾರೆ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ತಿರುವಣ್ಣಾಮಲೈಗೆ ತಮಿಳುನಾಡು ಸರ್ಕಾರದ ಬಸ್ಗಳು ಗಂಟೆಗೆ ಒಂದು ಅನ್ನಂಗೆ ಹೊರಡುತ್ತೆ. 220 ರೂಪಾಯಿಗಳ ಟಿಕೆಟನ್ನು ಪಡೆದು ನಾವು ತಿರುವಣ್ಣಾಮಲೈಗೆ ಬಂದಿಳಿದ್ವಿ. ರಾತ್ರಿ ಪ್ರಯಾಣ ಮಾಡಿದ ನಾವು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ನೇರವಾಗಿ ಅಪ್ಪರ್ ಸ್ವಾಮಿಗಳ ಮದನ್ಗೆ ಬಂದ್ವಿ. ಇಲ್ಲಿ 50 ರೂಪಾಯಿಯನ್ನು ಕೊಟ್ಟರೆ ಫ್ರೆಶ್ ಅಪ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತಿರುವಣ್ಣಾಮಲೈ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಶ್ರೀ ಅರುಣಾಚಲೇಶ್ವರ ಮತ್ತು ಅವನ ಸುತ್ತ ಹಾಕುವಂತಹ ಆ 14 ಕಿಲೋಮೀಟರ್ನ ಕಾಲ್ನಡಿಗೆಯ ಗಿರಿ ಪ್ರದಕ್ಷಿಣೆ. ಸಮಯ ಆಗಿತ್ತು ಸುಮಾರು 4 ಗಂಟೆ. ಗೋಪುರ ದರ್ಶನವನ್ನು ಮಾಡಿ ನಮ್ಮ ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಿದ್ವಿ. ಬನ್ನಿ, ಈ ಮಾರ್ಗದಲ್ಲಿ ಕಂಡಂತಹ ಅಷ್ಟಲಿಂಗಗಳು ಮತ್ತು ಮೋಕ್ಷ ಮಾರ್ಗವನ್ನು ಸೆರೆ ಹಿಡಿದು ನಿಮಗೆ ತೋರಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ನಿಮ್ಮ ಬಳಗರ ಜೊತೆ ಶೇರ್ ಮಾಡಿ. ಇಂದ್ರಲಿಂಗ. ಇಂದ್ರನಿಂದ ಸ್ಥಾಪಿತಗೊಂಡ ಇದು ಕೀರ್ತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡುತ್ತದೆ. ಅಗ್ನಿಲಿಂಗ. ಅಗ್ನಿದೇವರಿಂದ ಸ್ಥಾಪಿತಗೊಂಡ ಇದು ಪಾಪಗಳನ್ನು ಕಳೆದು ಆರೋಗ್ಯ ಸುಧಾರಣೆ ಮತ್ತು ರೋಗಗಳಿಂದ ಮುಕ್ತಿ ನೀಡುತ್ತದೆ. ಯಮಲಿಂಗ. ಯಮಧರ್ಮರಾಜನಿಂದ ಸ್ಥಾಪಿತಗೊಂಡ ಇದು ಅಕಾಲಿಕ ಮರಣದಿಂದ ರಕ್ಷಣೆ ಮತ್ತು ಭಯವನ್ನು ಹೋಗಲಾಡಿಸುತ್ತದೆ. ನಿರುತಿಲಿಂಗಂ. ನಿರುತಿ ದೇವರಿಂದ ಸ್ಥಾಪಿತಗೊಂಡ ಇದು ಕಷ್ಟಗಳನ್ನು ನಿವಾರಿಸಿ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ವರುಣಲಿಂಗ. ವರುಣದೇವರಿಂದ ಸ್ಥಾಪಿತಗೊಂಡ ಇದು ರೋಗಗಳಿಂದ ರಕ್ಷಣೆ ಮತ್ತು ಪಾಪ ಪರಿಹಾರವನ್ನು ಮಾಡುತ್ತದೆ. ವಾಯುಲಿಂಗ. ವಾಯುದೇವರಿಂದ ಸ್ಥಾಪಿತಗೊಂಡ ಇದು ಹೃದಯ, ಶ್ವಾಸಕೋಶದ ಕಾಯಿಲೆಯಿಂದ ಪರಿಹಾರ ಮತ್ತು ಮಾನಸಿಕ ಶಾಂತಿ ನೀಡುತ್ತದೆ.
ಕುಬೇರಲಿಂಗ ಕುಬೇರನಿಂದ ಸ್ಥಾಪಿತಗೊಂಡ ಇದು ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ. ಈಶಾನ್ಯಲಿಂಗ ಈಶಾನ್ಯ ದೇವರಿಂದ ಸ್ಥಾಪಿತಗೊಂಡ ಇದು ಜ್ಞಾನ, ಆಧ್ಯಾತ್ಮಿಕ ಉನ್ನತಿ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚುತ್ತದೆ.